ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಫ್ಲವರ್ ಬೀಡ್ಸು ಮತ್ತು ರೌಂಡ್ ಬೀಡ್ಸು ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ಲಾಗಿ ಯುನೀಕ್ ಆಗಿರೋ ಡಿಸೈನ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಸಾರಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ವಿಡಿಯೋ ಹೇಗಿದೆ ಅಂತ ಕೊನೆವರೆಗೂ ನೋಡಿ ಕಮೆಂಟ್ ಮಾಡಿ. ನಾನಿವತ್ತು 8 ಎಳೆ ದಾರ ತೊಗೊಂಡಿದ್ದೀನಿ, ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ ನಂಬರ್ 11 ತೊಗೊಂಡಿದ್ದೀನಿ. ಯಾವ ರೀತಿ ಹಾಕೋದು ಅಂತ ನೋಡೋಣ. ಸ್ಟಾರ್ಟಿಂಗು ಈ ರೀತಿ ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಫಸ್ಟು ಒಂದು ಲಾಕ್ ಹಾಕಬೇಕು. ಲಾಕ್ ಹಾಕಿ ಮತ್ತು ಒಂದು ಫ್ಲವರ್ ಬೇಡ ಆ್ಯಡ್ ಮಾಡಬೇಕು. ಫ್ಲವರ್ ಬೀಡ್ ಎಲ್ಲಿ ಬರುತ್ತಾ ಅಲ್ಲಿ ಕುಚ್ಚು ಬರುತ್ತೆ, ಹಾಗಾಗಿ ಸ್ಟಾರ್ಟಿಂಗಿಗೆ ಕುಚ್ಚು ಬರಲಿ ಅಂತ ಈ ರೀತಿ ನಿಧಾನಕ್ಕೆ ಬೀಡ್ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತಾ ಅಲ್ಲಿಗೆ ನೋಡಿ, ಒಂದು ಪಾಯಿಂಟ್ ಹಿಂಗೆ ಒಳಗಡೆ ಲಾಕ್ ಮಾಡಬೇಕು. ಒಂದು ಸ್ವಲ್ಪ ಪಾಯಿಂಟ್ ಹೊರಗಡೆ ಲಾಕ್ ಮಾಡಿದ್ರೆ ಬಟ್ಟೆ ಸುಕ್ಕು ಬಂದುಬಿಡುತ್ತೆ, ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ. ಮತ್ತು ಬೀಡ್ ಹಾಕೋಣ. ರೌಂಡ್ ಬೀಡ್ ತೊಗೊತಾ ಇದ್ದೀನಿ. ಸಿಂಪಲ್ಲಾಗಿ ಒಂದು ಅರ್ಧ ಗಂಟೆಯಲ್ಲಿ ಬೇಗ ಆಗೋಗುತ್ತೆ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಬೇಕು. ಮತ್ತು ಈ ಡಿಸೈನು ನಾನು ಮಧ್ಯೆ 4 ಬೀಡ್ ಹಾಕಿ ತೋರಿಸ್ತಾ ಇದ್ದೀನಿ. ನಿಮಗೆ ಕುಚ್ಚು ಜಾಸ್ತಿ ಬೇಕು ಅಂದರೆ ಎರಡು ಬೀಡಾದರೂ ಹಾಕ್ಕೋಬೋದು, ಇಲ್ಲ 3 ಬೀಡ್ ಮಧ್ಯ ಒಂದಾದರೂ ಹಾಕ್ಕೋಬೋದು ಕುಚ್ಚು. ನಾನು ಈ ರೀತಿ 4 ಬೀಡ್ ಹಾಕಿ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಕುಚ್ಚು ದೂರನೇ ಬರಲಿ ಅಂತ, ಚೆನ್ನಾಗಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಸಾರಿ ಥ್ರೆಡ್ ಮಿಸ್ ಮಾಡೋ ಹಾಗಿಲ್ಲ. ಬೀಡ್ ಲಾಕು ಮತ್ತು ಇನ್ನೊಂದು ಬೀಡ್ ತೊಗೊತಾ ಇದ್ದೀನಿ. ಮತ್ತು ಬೀಡ್ ಲಾಕು, ಬಟ್ಟೆಗೆ ಲಾಕ್, ಮತ್ತು ಈ ರೀತಿ ಕಾಣುತ್ತೆ. ಗ್ಯಾಪ್ ಕುಚ್ಚು ಜಾಸ್ತಿ ಬರಬೇಕು ಅಂದರೆ 2 ಮಧ್ಯೆ ಒಂದಾದರೂ ತೊಗೋಬೋದು, ಇಲ್ಲ 3 ಮಧ್ಯೆ ತೊಗೋಬೋದು. ನಾನಿವತ್ತು 4 ಮಧ್ಯೆ ಒಂದು ಹಾಕಿ ತೋರಿಸ್ತಾ ಇದ್ದೀನಿ. ಮತ್ತು ಫ್ಲವರ್ ಬೀಡ್ಸ್ ಆ್ಯಡ್ ಮಾಡಬೇಕು. ನೀಟಾಗಿ ಬೀಡೊಳಗೆ ಹಾಸಿನ ದಾರ ತಂದು
ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಮತ್ತು ಬಟ್ಟೆಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಮಾಡಿ ಮತ್ತು ರೌಂಡ್ ಬೀಡ ಇನ್ಸರ್ಟ್ ಮಾಡಬೇಕು. ಬೀಡ್ ಲಾಕು, ಬಟ್ಟೆಗೆ ಲಾಕ್. ಈ ಡಿಸೈನಲ್ಲಿ ಬೀಡ್ ಜಾಸ್ತಿ ಬರುತ್ತೆ. ಬೀಡ್ ಇಷ್ಟ ಆಗಲ್ಲ ಅನ್ನೋರು ಎರಡೆರಡರ ಮಧ್ಯಕ್ಕಾದರೂ ಹಾಕ್ಕೋಬೋದು, ಮೂರು ಮಧ್ಯಕ್ಕಾದರೂ ಹಾಕ್ಕೋಬೋದು. ಬೀಡ್ ಇಷ್ಟಪಡೋರು ಈ ಡಿಸೈನ್ಗೆ ಚೆನ್ನಾಗಿರುತ್ತೆ. ಮತ್ತು ಬೀಡ್ ಲಾಕು, ಬಟ್ಟೆಗೆ ಲಾಕು. ಮತ್ತು ಬೀಡ್ ಇನ್ಸರ್ಟ್ ಮಾಡಬೇಕು. ನೀಡಲ್ಗೆ ಬೀಡ ಪೋಣಿಸ್ಕೊಂಡು ಅದೆಲ್ಲ ಹಾಸಿ ದಾರ ತಂದು ಲಾಕ್ ಮಾಡಬೇಕು. ಮತ್ತು ಬಟ್ಟೆಗೆ ಅದನ್ನು ಲಾಕ್ ಮಾಡಬೇಕು. ಮತ್ತು ಇನ್ನೊಂದು ಬೀಡ್ ತೊಗೋಬೇಕು. ಅದೇ ರೀತಿ ಲಾಕ್ ಮಾಡಬೇಕು. ನಾಲ್ಕು ಬೀಡ್ ಆದಮೇಲೆ ಒಂದು ಫ್ಲವರ್ ಬೀಡು, ಬೀಡ್ ಲಾಕ್ ಮಾಡಿ ಇದೇ ರೀತಿ ಇನ್ನು ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತೀನಿ ನಾನು. ಈ ರೀತಿ ಕಾಣುತ್ತೆ ಡಿಸೈನು. ಪೂರ್ತಿಯಾಗಿ ಒಂದು ಸ್ಟೆಪ್ ಪೂರ ತೋರಿಸಿದ್ದೀನಿ. ಸೆಕೆಂಡ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ನೋಡೋಣ. 8 ಎಳೆ ದಾರ ಗಂಟು ಹಾಕ್ಕೊಂಡು ರೆಡಿ ಮಾಡಿದ್ದೀನಿ. ಫಸ್ಟ್ಗೆ ಬೀಡ್ ಪಕ್ಕ ಫಸ್ಟ್ಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ 5 ಚೈನ್ ಹಾಕಬೇಕು. 1 2 3 4 5 ಈ ಫ್ಲವರು ಇಲ್ಲಿವರೆಗೂ ಟಚ್ ಆಗಬೇಕು. ಆದರೆ ಇನ್ನೊಂದು ಹಾಕೋಣ. 6 ಬೀಡ್ಸ್ ಹಾಕಿದ್ದೀನಿ. ಇಲ್ಲಿ ಲಾಕ್ ಇದೆಯಲ್ಲ, ಫ್ಲವರ್ ಬೀಡ್ ಪಕ್ಕ ಲಾಕ್ ಮಾಡಿದ್ದೀನಲ್ಲ ಬಟ್ಟೆಗೆ, ಆ ಲಾಕಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಈ ಮಣಿ ಇದೆಯಲ್ಲ, ನೆಕ್ಸ್ಟ್ ಮಣಿಗಳು ಒಂದೊಂದು ಮಣಿಗೂ ಎಷ್ಟು ಬರುತ್ತೆ, 5 ಚೈನು ಇಲ್ಲ 6 ಚೈನು, ಫಸ್ಟ್ ಒಂದು ನೋಡೋಣ ಎಷ್ಟು ಬರುತ್ತೆ ಅಂತ. 1 2 3 4 5 ಈ ರೀತಿ ಬಟ್ಟೆಗೆ ಲಾಕ್ ಆಗಿದೆಯಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು.
ಈ ರೀತಿ ಫ್ಲವರ್ ಬೀಡ್ ಹತ್ರ 5 ಚೈನ 6 ಚೈನ್ ಹಾಕಿರೋದು ಕುಚ್ಚು ಕಟ್ಟೋದಕ್ಕೆ. ಮತ್ತು ಇದೇ ರೀತಿ ಪ್ರತಿಯೊಂದೊಂದು ಮಣಿಗೂ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು ಬೀಡ್ ಪಕ್ಕ. 2 3 4 5 ಇಲ್ಲಿ ಲಾಕ್ ಮಾಡಬೇಕು. ಮತ್ತು 5 ಚೈನ್ ಹಾಕ್ಕೋಬೇಕು. 2 3 4 5 ಮತ್ತು ಬೀಡ್ ಪಕ್ಕ ಲಾಕ್ ಆಗಿರುತ್ತಲ್ಲ ಅದೇ ಲಾಕಿಗೆ ಮತ್ತು 5 ಚೈನ ಲಾಕ್ ಮಾಡಬೇಕು. ಮತ್ತು 1 2 3 4 5 ಮತ್ತು ಬೀಡ್ ಪಕ್ಕ ಲಾಕ್. ಈಗ ಫ್ಲವರ್ ಬೀಡ್ ಹತ್ರ 6 ಚೈನ್ ಹಾಕೋಣ. 1 2 3 4 5 6 6 ಚೈನ್ ಹಾಕ್ಬಿಟ್ಟು ಈ ಫ್ಲವರ್ ಬೀಡ್ ಪಕ್ಕ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ 5 ಚೈನ್ನ ಲಾಕ್ ಮಾಡಿಬಿಡಬೇಕು. ಮತ್ತು ಇದೇ ರೀತಿ ಈ ರೀತಿ ಕಾಣುತ್ತೆ ಡಿಸೈನ್. ಫ್ಲವರ್ ಬೀಡ್ ಬಂದಿರೋ ಹತ್ರ 6 ಚೈನ್ ಬಂದಿದೆ. ರೌಂಡ್ ಬೀಡ್ ಹತ್ರ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಬಂದಿದ್ದೀನಿ. ಬೀಡ್ ಪಕ್ಕ ಲಾಕ್ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಫ್ಲವರ್ ಬೀಡ್ ಹತ್ರ 6 ಚೈನು ಈ ರೀತಿ ಪೂರ್ತಿ ಹಾಕಿ ತೋರಿಸ್ತೀನಿ ನಾನು. ನೋಡಿ ಕಂಪ್ಲೀಟ್ ಮಾಡಿದ್ದೀನಿ. ಈ ರೀತಿ ಕಾಣುತ್ತೆ ಡಿಸೈನು. ಫ್ಲವರ್ ಬೀಡ್ ಬಂದಿರೋ ಹತ್ರ ಕುಚ್ಚು ಬರುತ್ತೆ. ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ರೀತಿ ಕಾಣುತ್ತೆ. ನೋಡಿದ್ರಲ್ಲ ಸಿಂಪಲ್ಲಾಗಿ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋಗಳು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ರೀತಿ ಕಾಣುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.